ಕುಡಿಯುವ ನೀರಿನ ದರವನ್ನು ಹೆಚ್ಚಿಸಿದ ಸರ್ಕಾರ ಬೆಂಗಳೂರು ದುನಿಯಾ ಮತ್ತಷ್ಟು ದುಬಾರಿಯಾಗುತ್ತೆ. ಬೆಂಗಳೂರಿನ ಜನರಿಗೆ ಮತ್ತೆ ಬೆಲೆ ಏರಿಕೆಯ ಶಾಕ್ ಎದುರಾಗುವ ಸಾಧ್ಯತೆ. ಶೀಘ್ರದಲ್ಲೇ ಕಾವೇರಿ ನೀರಿನ ದರವು ಏರಿಕೆಯಾಗುವ ಸಾಧ್ಯತೆಗಳಿದ್ದಾವೆ. ಬೇಸಿಗೆಯಲ್ಲಿ ಮತ್ತಷ್ಟು ಬಿಸಿಯಾಗುತ್ತಾ ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ನೀರಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಈಗಾಗಲೇ ಕೊಟ್ಟಿರುವಂತಹದ್ದು. ಜಲಮಂಡಳಿಯಿಂದ ಅಧಿಕೃತ ಘೋಷಣೆಯಷ್ಟೇ ಬಾಕಿ, ಉಳಿದ ಎಲ್ಲ ಪ್ರಾಸೆಸ್ಗಳು ಕೂಡ ಮುಗಿದಿದ್ದಾವೆ. ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮೊದಲೇ ಉರಿ ಬಿಸಿಲು, ಸೂರ್ಯನ ಶಾಖದಿಂದ ಜನ ಮತ್ತು ಪ್ರಾಣಿಗಳು ತತ್ತರಿಸಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರಿನ ದರ ಏನಾದರೂ ಜಾಸ್ತಿ ಆದರೆ ನಿಜಕ್ಕೂ ಕೂಡ ಜನ ತತ್ತರದೊಳಗೊಂದು ತತ್ತರ ಅನ್ನೋ ರೀತಿಯಲ್ಲಿ ಜನ ಪರದಾಡೋ ಪರಿಸ್ಥಿತಿ ಬರಬಹುದು. ನೀರಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ಈಗಾಗಲೇ ಹಸಿರು ನಿಶಾನೆಯನ್ನು ತೋರಿಸಿದೆ. ಸೊ ಇನ್ನು ಕಾವೇರಿ ಜಲಮಂಡಳಿ ಆ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸಿ ಅಥವಾ ಕಡೆಯದಾಗಿ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡೋದೊಂದು ಬಾಕಿ. ಪರಿಷ್ಕೃತ ದರ ಏರಿಕೆಯ ದರಪಟ್ಟಿಯನ್ನು ಬಿಡುಗಡೆ ಮಾಡೋದೊಂದು ಬಾಕಿ. ಹಾಗಾದರೆ ಕಾವೇರಿ ನೀರು ದರ ಏರಿಕೆಯಾಗುತ್ತಾ? ಉರಿ ಬಿಸಿಲಿನ ಈ ಶೆಕೆಯಲ್ಲೂ ಕೂಡ ಕಾವೇರಿ ನೀರಿನ ದರ ಏರಿಕೆಯಾದರೆ ಏನು ಕಥೆ? 2014ರಿಂದ ನೀರಿನ ದರ ಪರಿಷ್ಕರಣೆ ಆಗಿರಲಿಲ್ಲ. ಆರ್ಥಿಕ ಸಂಕಷ್ಟ ಪರಿಗಣಿಸಿ ಕಾವೇರಿ ನೀರು ದರ ಏರಿಕೆಗೆ ಅನುಮತಿ. ಕಾವೇರಿ ನೀರಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ಮುದ್ರೆ ಒತ್ತಿದೆ. ಪ್ರತಿ ಲೀಟರ್ಗೆ 1 ರಿಂದ 2 ಪೈಸೆ ಹೆಚ್ಚಳಕ್ಕೆ ಜಲಮಂಡಳಿಗೆ ಸೂಚನೆಯನ್ನು ಕೊಡಲಾಗಿರುವಂತಹದ್ದು. ಕಾವೇರಿ ನೀರಿನ ದರ ಏರಿಕೆಗೆ ಮುಂದಾದ ಜಲಮಂಡಳಿ. ಕಾವೇರಿ ನೀರಿನ ದರ ಜಾಸ್ತಿ ಆದರೆ ನಮಗೇನು ಕಷ್ಟ? ಲೀಟರ್ಗೆ 2 ರಿಂದ 8 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 4 ಹಂತದಲ್ಲಿ ನೀರಿನ ದರ ಏರಿಕೆಗೆ ಮುಂದಾಗಿರುವಂಥ ಜಲಮಂಡಳಿ. ನಾವು ಖರೀದಿಸುವಂತಹ 1 ಲೀಟರು 5 ಲೀಟರ್ನ ಗೃಹ ಬಳಕೇತರ ಅಪಾರ್ಟ್ಮೆಂಟ್ ಕೈಗಾರಿಕೆಗಳಿಗೆ ಪ್ರತ್ಯೇಕ ದರ 2014ರಿಂದ ನೀರಿನ ದರ ಪರಿಷ್ಕರಣೆ ಆಗಿರಲಿಲ್ಲ. ಸೊ ಹಾಗಾಗಿ ಈಗ ಆ ಪರಿಷ್ಕರಣೆ ನಡೆದಿದೆ. ಆರ್ಥಿಕ ಸಂಕಷ್ಟ ಪರಿಗಣಿಸಿ ಕಾವೇರಿ ನೀರು ದರ ಏರಿಕೆಗೆ ಅನುಮತಿಯನ್ನು ಕೊಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಅದಕ್ಕೆ ಮುದ್ರೆಯನ್ನು ಒತ್ತಿದೆ, ಹಸಿರು ನಿಶಾನೆಯನ್ನು ತೋರಿಸಿದೆ. ಇನ್ನು ಜಲಮಂಡಳಿ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡುವುದೊಂದು ಬಾಕಿ. 4 ಹಂತದಲ್ಲಿ ನೀರಿನ ದರ ಏರಿಕೆಗೆ ಮುಂದಾಗಿರುವಂತಹ ಜಲಮಂಡಳಿ ಗೃಹ ಬಳಕೇತರ ಅಪಾರ್ಟ್ಮೆಂಟ್ ಕೈಗಾರಿಕೆಗಳಿಗೆ ಪ್ರತ್ಯೇಕ ದರ ನಿಗದಿಪಡಿಸುವ ಸಾಧ್ಯತೆಗಳಿದ್ದಾವೆ. ಇದರಲ್ಲೂ ಕೂಡ ಸಾಕಷ್ಟು ವಿಭಾಗವನ್ನು ಮಾಡಿ ಆ ವಿಭಾಗಕ್ಕೆ ಅನುಗುಣವಾದಂತಹ ದರವನ್ನು ನಿಗದಿಪಡಿಸುವ ಎಲ್ಲ ಸಾಧ್ಯತೆಗಳು ಕೂಡ ಗೋಚರವಾಗ್ತಾ ಇದೆ.